ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚಿಕ್ಕಬಳ್ಳಾಪುರ ಪ್ರಕರಣದ ಬಳಿಕ ರಾಜ್ಯದಲ್ಲಿ ಹಕ್ಕಿ ಜ್ವರದ ಹಾವಳಿ ವ್ಯಾಪಕವಾಗಿ ಹರಡುವ ರೀತಿ ಕಾಣಿಸ್ತಾ ಇದೆ. ಇದೀಗ ಹಕ್ಕಿ ಜ್ವರದಿಂದ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕುರೆಕುಪ್ಪ ಕೋಳಿ ಫಾರಂನಲ್ಲಿ ಒಂದೇ ವಾರದಲ್ಲಿ 2,400 ಕೋಳಿಗಳು, ಆಲ್ಮೋಸ್ಟ್ 2,500 ಕೋಳಿಗಳು ಸಾವನ್ನಪ್ಪಿವೆ, ಸತ್ತೇ ಹೋಗಿದ್ದಾವೆ. 10 ದಿನಗಳಿಂದ ಪ್ರತಿದಿನ 20-30 ಕೋಳಿಗಳು ಸಾಯ್ತಾ ಇದ್ದಾವೆ. ಹೀಗಾಗಿ ಕೋಳಿಗಳ ಸ್ಯಾಂಪಲ್ ಅನ್ನ ಮಧ್ಯಪ್ರದೇಶದ ಭೋಪಾಲ್ನ ಲ್ಯಾಬ್ಗೆ ಕಳಿಸಲಾಗಿತ್ತು. ಏನು ಪ್ರಾಬ್ಲಮ್ ಅಂತ ಚೆಕ್ ಮಾಡೋಕೆ. ಈಗ ಕೋಳಿಗಳಲ್ಲಿ ಕೋಳಿ ಜ್ವರ ಇರೋದು ಕನ್ಫರ್ಮ್ ಆಗಿದೆ. ಇದರಿಂದ ಕುರೆಕುಪ್ಪ ಗ್ರಾಮದ 1 ಕಿಲೋಮೀಟರ್ ವ್ಯಾಪ್ತಿಯನ್ನ ಪಶುಸಂಗೋಪನಾ ಇಲಾಖೆ ಈಗ ಆಲ್ರೆಡಿ ಡೇಂಜರ್ ಝೋನ್ ಅಂತ, ಅಪಾಯಕಾರಿ ವಲಯ ಅಂತ ಐಡೆಂಟಿಫೈ ಮಾಡಿದೆ. ಅಲ್ಲದೆ ಸುತ್ತಮುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಪ್ರದೇಶವನ್ನು ಕಣ್ಗಾವಲು ಪ್ರದೇಶ ಅಂತ ಐಡೆಂಟಿಫೈ ಮಾಡೋ ಮೂಲಕ ಹಕ್ಕಿ ಜ್ವರ ಜಾಸ್ತಿ ಹರಡದಂತೆ ಪಶುಸಂಗೋಪನಾ ಇಲಾಖೆ ಮುಂಜಾಗ್ರತೆ ವಹಿಸ್ತಿದ್ದೀವಿ ಅಂತ ಹೇಳಿದೆ. ಇನ್ನೊಂದು ಕಡೆ ಇದೇ ಬಳ್ಳಾರಿ ಜಿಲ್ಲೆಯಾದ್ಯಂತ ವಿವಿಧ ಕೋಳಿ ಫಾರಂಗಳಲ್ಲಿ ಸುಮಾರು 4,000ಕ್ಕೂ ಅಧಿಕ ಕೋಳಿಗಳು ಸತ್ತು ಹೋಗಿದ್ವು. ಇವುಗಳು ಕೂಡ ಹಕ್ಕಿ ಜ್ವರದಿಂದ ಸಾವನ್ನಪ್ಪಿರಬಹುದು ಅಂತ ಈಗ ಎಲ್ಲರೂ ಗಾಬರಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೃತ ಕೋಳಿಗಳನ್ನು ಸ್ಯಾಂಪಲ್ ಅನ್ನು ತೆಗೆದು ಪ್ರಯೋಗಾಲಯಕ್ಕೆ ಕಳಿಸಿ ಟೆಸ್ಟ್ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಆಂಧ್ರ ತೆಲಂಗಾಣ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ಓಪನ್ ಮಾಡಲಾಗಿದೆ. ಹೊರ ರಾಜ್ಯಗಳ ಕೋಳಿಗಳು ಹಾಗೂ ಮೊಟ್ಟೆಗಳು ಜಿಲ್ಲೆಗೆ ಸರಬರಾಜು ಆಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಹೀಗಾಗಿ ಜನರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಸದ್ಯಕ್ಕೆ ಬಳ್ಳಾರಿ DC ಪ್ರಶಾಂತ್ ಕುಮಾರ್ ಮಿಶ್ರಾ ಹೇಳಿದ್ದಾರೆ. ಅತ ರಾಯಚೂರಿನಲ್ಲೂ ಕೂಡ ಹಕ್ಕಿ ಜ್ವರಕ್ಕೆ ಸುಮಾರು 30ಕ್ಕೂ ಅಧಿಕ ಪಕ್ಷಿಗಳು ಸಾವನ್ನಪ್ಪಿವೆ. ಮಾನ್ವಿ, ರಾಬಣಕಲ್ ಸೇರಿ ಹಲವು ಕಡೆ ಈ ರೋಗ ಹರಡಿರೋ ಆತಂಕ ಇದೆ. ಹೀಗಾಗಿ ತೆಲಂಗಾಣ ಆಂಧ್ರ ಗಡಿಯಲ್ಲಿ ಹೈ ಅಲರ್ಟ್ ಇದೆ. ಆಲ್ರೆಡಿ ಹೇಳಿದ ಹಾಗೆ ರಾಜ್ಯ ಸರ್ಕಾರ ಇದಕ್ಕಾಗಿ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅನ್ನು ರಚನೆ ಮಾಡಿ ಗಡಿಯ ಚೆಕ್ ಪೋಸ್ಟ್ಗಳಲ್ಲಿ ರಾಜ್ಯಕ್ಕೆ ಬರ್ತಿರೋ ಕೋಳಿ ಮಾಂಸವನ್ನ ಚೆಕ್ ಮಾಡ್ತಾ ಇದ್ದಾರೆ. ಅಂದ ಹಾಗೆ ಈ ಹಕ್ಕಿ ಜ್ವರ H5N1 ವೈರಸ್ಗಳಿಂದ ಹರಡುತ್ತೆ. ಇದು ಕೋಳಿ, ಬಾತುಕೋಳಿ, ಗೀಜಗ ಮುಂತಾದ ಹಕ್ಕಿಗಳಿಂದ ಹರಡೋ ಸಾಂಕ್ರಾಮಿಕ ಕಾಯಿಲೆ. ಸಾಮಾನ್ಯವಾಗಿ ಇದು ಹಕ್ಕಿಗಳಿಂದ ಹಕ್ಕಿಗೆ ಬರೋ ರೋಗ. ಆದರೆ ಕೆಲವೊಮ್ಮೆ ರೋಗ ಪೀಡಿತ ಹಕ್ಕಿಗಳ ಸಂಪರ್ಕಗಳಿಂದ ಮನುಷ್ಯರಲ್ಲೂ ಬರೋ ಸಾಧ್ಯತೆ ಇರುತ್ತೆ. ಇನ್ನು ಈ ರೋಗದ ಗುಣಲಕ್ಷಣಗಳ ಬಗ್ಗೆ ನೋಡೋದಾದರೆ ಹಕ್ಕಿ ಜ್ವರ ಪೀಡಿತರಲ್ಲಿ ಜ್ವರ, ಕೆಮ್ಮು, ಶೀತ, ತಲೆನೋವು, ಗಂಟಲು ಕೆರೆತ, ಸ್ನಾಯು ನೋವು, ಆಯಾಸ ಎಲ್ಲ ಆಗುತ್ತೆ. ಹೀಗಾಗಿ ಇದು ಬರದಂತೆ ನೋಡ್ಕೊಳ್ಳೋಕೆ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತಗೊಳ್ಳಬಹುದು. ಶಂಕಿತ ಹಕ್ಕಿ ಜ್ವರ ಪೀಡಿತ ಕೋಳಿಗಳು ಬೇರೆ ಕೋಳಿ ಅಥವಾ ಬಾತುಕೋಳಿಗಳ ಸಂಪರ್ಕಕ್ಕೆ ಬರೆದಿರೋ ಥರ ನೋಡ್ಕೋಬೇಕು. ಮನುಷ್ಯರು ಕೂಡ ಹಕ್ಕಿ ಜ್ವರ ಪೀಡಿತ ಕೋಳಿಗಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅಲ್ಲದೆ ವಿಶೇಷವಾಗಿ ಚಿಕನ್ ತಿನ್ನೋ ಮಾಂಸಾಹಾರಿ ಪ್ರಿಯರು ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನು 70 ಡಿಗ್ರಿಗೂ ಅಧಿಕ ಉಷ್ಣಾಂಶದಲ್ಲಿ ಬೇಯಿಸಿದ ಮೇಲಷ್ಟೇ ಆಹಾರವನ್ನು ಸೇವಿಸಬೇಕು. ಸಾಮಾನ್ಯವಾಗಿ ಕುದಿಸಿದಾಗ 100 ಡಿಗ್ರಿ ಮೇಲೇನೆ ಇರುತ್ತೆ. ಹಾಗಾಗಿ ಅಷ್ಟೊಂದು ಆತಂಕ ಪಡೋ ಅಗತ್ಯ ಇಲ್ಲಿ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ. ಆದರೆ ತಜ್ಞರಿಂದ ಸಲಹೆ ಪಡ್ಕೊಳ್ಳಿ. ಅಡುಗೆಗಾಗಿ ಕೋಳಿ ಮಾಂಸ ರೆಡಿ ಮಾಡಿದ ನಂತರ ಕೈಗಳನ್ನು ಕ್ಲೀನಾಗಿ ತೊಳ್ಕೋಬೇಕು. ವಿಶೇಷವಾಗಿ ನಿಮ್ಮನಲ್ಲಿ ತಂದಿರೋ ಮಾಂಸ ಸೋಂಕಿತ ಪಕ್ಷಿದು ಅಥವಾ ಕೋಳಿದಾಗಿದ್ದು ನಿಮ್ಮ ಕೈಯಲ್ಲಿ ಗಾಯಗಳೇನಾದರೂ ಇದ್ದು ಆವಾಗ ಹರಡೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಕೋಳಿಗಳಲ್ಲಿ ಜ್ವರ ಕಾಣಿಸ್ಕೊಂಡಿದೆ ಅಂತ ಸಂಶಯ ಬಂದ ತಕ್ಷಣ ಕೋಳಿ ಸಾಕೋರು ಪಶು ವೈದ್ಯಕೀಯ ಆಸ್ಪತ್ರೆಗೆ ಮಾಹಿತಿ ಕೊಡಬೇಕು. ಅಥವಾ ಉಚಿತ ಆರೋಗ್ಯ ಸಹಾಯವಾಣಿ 104 ಕಾಲ್ ಮಾಡಿ ಈ ಬಗ್ಗೆ ಮಾಹಿತಿ ಕೊಟ್ಟರು ಸಾಕು. ಆಗ ಅಧಿಕಾರಿಗಳು ರೆಸ್ಪಾಂಡ್ ಮಾಡಿ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಅವರು ಆಕ್ಷನ್ಗೆ ಇಳಿತಾರೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರೋದು ಇಂಪಾರ್ಟೆಂಟ್. ಈ ಹೊಸ ರೋಗ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷಿಗಳು, ಕೋಳಿಗಳ ಸಾವಿಗೆ ಕಾರಣ ಆಗ್ತಿರೋ ಸಂದರ್ಭದಲ್ಲಿ ಏನೋ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ಬಳಿಕ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನೇತೃತ್ವದಲ್ಲಿ ಮೊದಲ ಹೈ ಲೆವೆಲ್ ಮೀಟಿಂಗ್ ನಡೆದಿದೆ. ಈ ವೇಳೆ ಮಣಿಪುರದ ಸದ್ಯದ ಪರಿಸ್ಥಿತಿ ಬಗ್ಗೆ ಅಮಿತ್ ಶಾ ಪರಿಶೀಲಿಸಿದ್ದಾರೆ. ಅಲ್ಲದೆ ಮಾರ್ಚ್ 8ರಿಂದ ಮಣಿಪುರದಲ್ಲಿ ಎಲ್ಲ ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗುವ ರೀತಿ ನೋಡ್ಕೊಳ್ಳಿ ಅಂತ ಅಮಿತ್ ಶಾ ಅಧಿಕಾರಿಗಳಿಗೆ ದೊಡ್ಡ ವಾರ್ನಿಂಗ್ ಆದೇಶ ಎಲ್ಲ ಕೊಟ್ಟಿದ್ದಾರೆ. ಆಗಲೇಬೇಕು, ರೋಡ್ ಎಲ್ಲ ಯಾರು ತಡೆಯಂಗಿಲ್ಲ ಅಂತ. ಒಂದು ವೇಳೆ ಇನ್ಮೇಲೆ ಯಾರಾದರೂ ಪ್ರತಿಭಟನೆ ಮಾಡೋ ನೆಪದಲ್ಲಿ ರೋಡ್ಗಳನ್ನ ಬ್ಲಾಕ್ ಮಾಡಿ ಕಂಟ್ರೋಲ್ ತಗೊಳ್ಳೋಕೆ ಪ್ರಯತ್ನ ಪಟ್ಟರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣಾತಿ ಕಠಿಣ ಕ್ರಮ ತಗೊಳ್ಳಿ ಅಂತ ತಾಕೀತು ಮಾಡಿದ್ದಾರೆ. ಇನ್ನು ಸಭೆಯಲ್ಲಿ ಮಣಿಪುರ ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ,
ಪ್ರಮುಖ ಸೇನಾಧಿಕಾರಿಗಳು, ಅರೆಸೇನಾ ಪಡೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು. ಇನ್ನು ಅಮಿತ್ ಶಾ ಮೀಟಿಂಗು ಕೆಲ ಗಂಟೆಗಳ ಮುನ್ನವೇ ಮಣಿಪುರದಲ್ಲಿ ಮತ್ತೆ ಗುಂಡು ಹಾರಿಸಲಾಗಿದೆ. ಅಲ್ಲಿನ ಪೂರ್ವ ಇಂಫಾಲ್ ಜಿಲ್ಲೆಯಲ್ಲಿ ಅಪರಿಚಿತ ಬಂಡುಕೋರರು 7 ಸುತ್ತಿನ ಗುಂಡಿನ ದಾಳಿ ಮಾಡಿದ್ದಾರೆ. ಮೈತೈ ಸಮುದಾಯದ ಕೊಂಗ್ಬಾ ಮಾರು ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸುವಾಗ ಈ ದಾಳಿಯಾಗಿದೆ. ಆದರೆ ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ. ಇನ್ನು ಸ್ಥಳದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಅಂದಹಾಗೆ ಇದೇ ಫೆಬ್ರವರಿ 13ನೇ ತಾರೀಕು ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿತ್ತು. ಬಳಿಕ ಬಂಡುಕೋರರು ತಮ್ಮ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಲೇಬೇಕು ಬೇಗ ಅಂತ ರಾಜ್ಯಪಾಲರು ಖಡಕ್ ಆದೇಶ ಕೊಟ್ಟು ಡೆಡ್ ಲೈನ್ ಕೊಟ್ಟಿದ್ರು ಒಂದು ವಾರ. ಅದರ ಬೆನ್ನಲ್ಲೇ ಹಲವಾರು ಬಂಡುಕೋರರು ಆಯುಧಗಳನ್ನು ನೂರಾರು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಸರೆಂಡರ್ ಮಾಡ್ತಿರೋ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದ್ವು. ಇನ್ನೊಂದು ಕಡೆ ಮಣಿಪುರ ಮಯನ್ಮಾರ್ ಗಡಿ ಪ್ರದೇಶದಲ್ಲಿ ನಿಷೇಧಿತ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಮೆಂಬರ್ ಒಬ್ಬನನ್ನ ಅಸ್ಸಾಂ ರೈಫಲ್ಸ್ ಪಡೆ ಅರೆಸ್ಟ್ ಮಾಡಿದೆ. ಬಂಧಿತನಿಂದ ಒಂದು ಬಂದೂಕು, ಮದ್ದುಗುಂಡು ಹಾಗೂ ಮೊಬೈಲ್ ಫೋನ್ ಅನ್ನ ಸೀಸ್ ಮಾಡಲಾಗಿದೆ. ಈತ ಗಡಿ ದಾಟಿ ಮಯನ್ಮಾರ್ನಿಂದ ಮಣಿಪುರಕ್ಕೆ ಹೋಗ್ತಾ ಇದ್ದ. ಈ ವೇಳೆ ಮಯನ್ಮಾರ್ ಗಡಿ ಪ್ರದೇಶದಲ್ಲಿ ಅಸ್ಸಾಂ ರೈಫಲ್ಸ್ ಈತನನ್ನ ಹಿಡಿದು ಹಾಕಿದೆ. ಇತ್ತೀಚೆಗಷ್ಟೇ ಬೆಂಗಳೂರು ಅರಮನೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ 10 ದಿನಗಳೊಳಗಾಗಿ TDR ಪ್ರಮಾಣ ಪತ್ರವನ್ನ ನಮಗೆ ಒಪ್ಪಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿತ್ತು. ಇದಕ್ಕೀಗ ರಾಜ್ಯ ಸರ್ಕಾರ ರಿಯಾಕ್ಟ್ ಮಾಡಿದೆ. ಅರಮನೆ ಮೈದಾನದ ಮಾಲೀಕತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಧಾರ ಕೈಗೊಳ್ಳುವವರೆಗೆ ನಾವು TDR ನೀಡಲ್ಲ ಅಂತ ಹೇಳಿದೆ. ಅಂದಹಾಗೆ ಬೆಂಗಳೂರಿನ ಅರಮನೆ ರಸ್ತೆ ಹಾಗೂ ಜಯಮಹಲ್ ರಸ್ತೆ ಅಗಲೀಕರಣಕ್ಕಾಗಿ ಅರಮನೆ ಮೈದಾನದ 15.7 ಎಕರೆ ಜಾಗ ವಶಪಡಿಸಿಕೊಳ್ಳೋಕೆ ಸರ್ಕಾರ ಮುಂದಾಗಿತ್ತು. ಇದನ್ನು ಪ್ರಶ್ನಿಸಿ ಒಡೆಯರ್ ವಂಶಸ್ಥರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಹೀಗಾಗಿ ಕೋರ್ಟ್ ಒಡೆಯರ್ ವಂಶಸ್ಥರಿಗೆ 3,400 ಕೋಟಿ ರೂಪಾಯಿ TDR ಪರಿಹಾರ ಕೊಡಿ ಅಂತ ಹೇಳಿತ್ತು. ಇದನ್ನು ಒಪ್ಪದ ಸರ್ಕಾರ ಸುಗ್ರೀವಾಜ್ಞೆ ತಂದಿತ್ತು. ಅತ್ತ ಕಳೆದ ವಾರ ಈ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ TDR ಹಣವನ್ನ ಕೋರ್ಟ್ಗೆ ತಂದು ಒಪ್ಪಿಸಿ ಅಂತ ಹೇಳಿತ್ತು. ಅದರ ಬೆನ್ನಲ್ಲೇ ಸರ್ಕಾರ ಈ ರೀತಿ ರಿಯಾಕ್ಟ್ ಮಾಡಿದೆ. ಏನೋ ಕರ್ನಾಟಕದಲ್ಲಿ ತಯಾರಾಗೋ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡದಲ್ಲಿ ಹೆಸರು ಮುದ್ರಿಸೋದನ್ನ ಕಡ್ಡಾಯಗೊಳಿಸಿ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಒಂದು ಭಾಷೆ ಬೆಳಿಬೇಕಾದ್ರೆ ಆ ನೆಲದಲ್ಲಿನ ಉತ್ಪಾದನೆ, ಮಾರುಕಟ್ಟೆ, ವ್ಯವಹಾರಗಳು ಸ್ಥಳೀಯ ಭಾಷೆಯಲ್ಲೇ ಇರಬೇಕು ಅನ್ನೋ ಕಾರಣಕ್ಕೆ ನಿರ್ಧಾರ ಮಾಡಿದೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಇನ್ನು ಬೆಳಗಾವಿ ಭಾಷಾ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಗಳು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ವು. ಆದರೆ ಆ ದಿನ ಈಗ ಆಲ್ರೆಡಿ ನಿಗದಿಯಾಗಿರೋ ಯಾವುದೇ ಪರೀಕ್ಷೆಗಳೇನಿದಾವೆ ಅವುಗಳನ್ನು ಮುಂದೂಡಿಕೆ ಮಾಡಕ್ ಆಗಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಅಲ್ಲದೆ ಮಕ್ಕಳಿಗೆ ತೊಂದರೆ ಆಗದಂತೆ ಪ್ರತಿಭಟನೆ ಮಾಡಿ ಅಂತ ಪ್ರತಿಭಟನಾಕಾರರಿಗೆ ಸಚಿವರು ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಕರಾವಳಿ ಭಾಗವನ್ನ ಕನೆಕ್ಟ್ ಮಾಡೋ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ಪ್ರದೇಶದ ಕಾಮಗಾರಿ ಮುಗಿಸೋಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜೂನ್ 30ನ ಡೆಡ್ ಲೈನ್ ಹಾಕೊಂಡಿದೆ. ಹೀಗಾಗಿ ಈ ಕಾಮಗಾರಿ ಮುಗಿಸೋಕೆ 1 ತಿಂಗಳು ಶಿರಾಡಿ ಘಾಟ್ ಸಂಚಾರವನ್ನ ಬಂದ್ ಮಾಡೋಕೆ ಪ್ರಾಧಿಕಾರ ನಿರ್ಧರಿಸಿದೆ. ಈ ಹಿನ್ನೆಲೆ ಮಾರ್ಚ್ 15ರಿಂದ ಏಪ್ರಿಲ್ ಅಂತ್ಯದವರೆಗೆ ಶಿರಾಡಿ ಘಾಟ್ ಬಂದ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಆ ಟೈಮ್ನಲ್ಲಿ ಟ್ರಾವೆಲಿಂಗ್ ಪ್ಲಾನ್ ಇರೋರು ಒಂದ್ಸಲ ನೀಟಾಗಿ ರೂಟ್ ಬಗ್ಗೆ ಚೆಕ್ ಮಾಡಿಕೊಂಡು ಹೊರಡಿ. ಏನೋ ಬೆಂಗಳೂರಿನ ದೇವನಹಳ್ಳಿ ಕ್ರಾಸ್ನಲ್ಲಿ ದುಷ್ಕರ್ಮಿಗಳು ಗ್ಯಾಸ್ ಕಟರ್ ಬಳಸಿ ATMನಲ್ಲಿದ್ದ 30 ಲಕ್ಷ ರೂಪಾಯಿಯನ್ನ ಹೊತ್ಕೊಂಡು ಹೋಗಿದ್ದಾರೆ. ಏನೋ ATMನ CCTVಯಲ್ಲೂ ಕೂಡ ಮುಖ ಸೆರೆಯಾಗಬಾರದು ಅಂತ ಕ್ಯಾಮೆರಾಗೆ ಸ್ಪ್ರೇ ಬಳಿದು ಬಣ್ಣ ಹಚ್ಚಿ ಅದನ್ನು ಮುಚ್ಚಿ ಆಮೇಲೆ ಕೃತ್ಯವನ್ನು ಮಾಡಿದ್ದಾರೆ. ಆಂಧ್ರ ಪ್ರದೇಶ ರಿಜಿಸ್ಟ್ರೇಷನ್ ಇರೋ ಕಾರ್ನಲ್ಲಿ ಬಂದು ದುಷ್ಕರ್ಮಿಗಳು ಇದನ್ನು ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಕಳೆದ 5 ದಿನಗಳಿಂದ ನಾಪತ್ತೆಯಾಗಿರೋ ದಕ್ಷಿಣ ಕನ್ನಡ ಜಿಲ್ಲೆ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ರ ವಿಚಾರ ಆ ಭಾಗದಲ್ಲೀಗ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ದಿಗಂತ್ರನ ಪತ್ತೆ ಹಚ್ಚೋಕೆ ಪೊಲೀಸರು ಫೇಲ್ ಆಗಿದ್ದಾರೆ ಅಂತ ಹಿಂದೂ ಪರ ಸಂಘಟನೆಗಳು ಶನಿವಾರ ಪರಂಗಿಪೇಟೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಏನೋ ರಾಜ್ಯಾದ್ಯಂತ ಇಂದಿನಿಂದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳು ಶುರುವಾಗಿವೆ. ಪರೀಕ್ಷೆಗೆ ನೋಂದಾಯಿಸಿಕೊಂಡಿರೋ 7,13,862 ವಿದ್ಯಾರ್ಥಿಗಳ ಪೈಕಿ 6,61,474 ಹೊಸ ವಿದ್ಯಾರ್ಥಿಗಳಿದ್ದಾರೆ. 34,000ಕ್ಕೂ ಅಧಿಕ ಪುನರಾವರ್ತಿತ ವಿದ್ಯಾರ್ಥಿಗಳಿದ್ದಾರೆ. 18,317 ಖಾಸಗಿ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಬರೀತಾ ಇದ್ದಾರೆ. ಉತ್ತರಾಖಂಡದ ಬದ್ರಿನಾಥದಲ್ಲಿ ಹಿಮಪಾತದಲ್ಲಿ ಸಿಕ್ಕಾಕೊಂಡಿದ್ದ ಕಾರ್ಮಿಕರ ಪೈಕಿ 50 ಮಂದಿಯನ್ನ ಅವಶೇಷಗಳಿಂದ ಹೊರತೆಗೆಯಲಾಗಿದೆ. ಇದರಲ್ಲಿ 4 ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಬದುಕುಳಿದವರನ್ನ ಆರ್ಮಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಭಾರತೀಯ ಸೇನೆ ಮಾಹಿತಿ ಕೊಟ್ಟಿದೆ. ಇನ್ನು 5 ಹಿಮದಲ್ಲಿ ಹಾಗೆ ಸಿಕ್ಕಾಕೊಂಡಿದ್ದಾರೆ. ಅವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾನೆ ಇದೆ. ಅತ ಭಾರತೀಯ ವಾಯುಪಡೆಯ Mi-17 V5 ಮೀಡಿಯಂ ಲಿಫ್ಟ್ ಹೆಲಿಕಾಪ್ಟರ್ ಮತ್ತು ಲೈಟ್ ಹೆಲಿಕಾಪ್ಟರ್ಗಳನ್ನು ಕಾರ್ಯಾಚರಣೆಯಲ್ಲಿ ಯೂಸ್ ಮಾಡಲಾಗಿದೆ. ಇನ್ನು PM ನರೇಂದ್ರ ಮೋದಿ ಕೂಡ ಉತ್ತರಾಖಂಡ್ CM ಪುಷ್ಕರ್ ಸಿಂಗ್ ಧಾಮಿಗೆ ಕಾಲ್ ಮಾಡಿ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಅಪ್ಡೇಟ್ ತಗೊಂಡಿದ್ದಾರೆ.
ಪುಷ್ಕರ್ ಸಿಂಗ್ ಧಾಮಿ ಬದುಕುಳಿದ ಕಾರ್ಮಿಕರನ್ನ ಮೀಟ್ ಮಾಡಿದ್ದಾರೆ ಹಾಗೂ ಹಿಮಪಾತದಿಂದಾಗಿ ಹಾನಿಗೊಳಗಾದ ಉತ್ತರಾಖಂಡ್ನ ಮಾಣಾ ಮತ್ತು ಚಮೋಲಿ ಭಾಗದಲ್ಲಿ ಸಿಎಂ ಏರಿಯಲ್ ಸರ್ವೆ ಕೂಡ ನಡೆಸಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಇದೇ ಮಾರ್ಚ್ 15 ಅಥವಾ 16ನೇ ತಾರೀಕು ಆಯ್ಕೆ ಮಾಡೋ ಸಾಧ್ಯತೆ ಇದೆ ಅಂತ ಬಿಜೆಪಿಯ ಮೂಲಗಳು ಹೇಳ್ತಾ ಇವೆ. ದಿಲ್ಲಿಗೆ ರೇಖಾ ಗುಪ್ತಾ ಅಂತ ಮಹಿಳಾ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿದ ಬಳಿಕ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೂ ಮಹಿಳೆಯರನ್ನ ಬಿಜೆಪಿ ಕನ್ಸಿಡರ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಅಧ್ಯಕ್ಷರ ರೇಸ್ನಲ್ಲಿ ಆಂಧ್ರ ಬಿಜೆಪಿ ಚೀಫ್ ಆಗಿರೋ ದಗ್ಗುಬಾಟಿ ಪುರಂದೇಶ್ವರಿ ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷೆ ಕೊಯಮತ್ತೂರು ಶಾಸಕಿ ವನತಿ ಶ್ರೀನಿವಾಸನ್ ಹೆಸರು ಕೇಳಿಬರ್ತಾ ಇದೆ. ಪಕ್ಷದ ರಾಜ್ಯ ಘಟಕಗಳ ಎಲೆಕ್ಷನ್ ಮುಗಿದ ಬಳಿಕ ಈ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಡೆಯುತ್ತೆ. ಅಲ್ಲದೆ ಕರ್ನಾಟಕ ಸೇರಿದಂತೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಮುಂದಿನ 10 ದಿನಗಳ ಒಳಗಾಗಿ ಮುಗಿಯಲಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ. ಇನ್ನು ಅಮೆರಿಕದ ವೈಟ್ ಹೌಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಉಪಾಧ್ಯಕ್ಷ ಜೆಡಿ ವಾನ್ಸ್ ಮತ್ತು ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ನಡುವೆ ವಾಗ್ವಾದ ಆಯ್ತಲ್ಲ, ಕಿತ್ತಾಟ. ಅದಕ್ಕೀಗ ರಷ್ಯಾ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆ ಬಂದಿದೆ. ಝೆಲೆನ್ಸ್ಕಿಗೆ ಟ್ರಂಪ್ ಮತ್ತು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೊಡೆದಿರೋ ದೊಡ್ಡ ವಿಚಾರ. ಬಹಳ ತಾಳ್ಮೆ ಇದೆ ಅವರಿಗೆ, ಎಕ್ಸ್ಟ್ರಾರ್ಡಿನರಿ ತಾಳ್ಮೆಯನ್ನು ತೋರಿಸಿದವರು ಇವರು, ಹೊಡೆದಿಲ್ವಲ್ಲ ಹೆಂಗೆ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದೆ ರಷ್ಯಾ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮರಿಯಾ ಝಕ್ರೋವಾ ಈ ರೀತಿ ಕಾಲೆಳೆದಿದ್ದಾರೆ ಝೆಲೆನ್ಸ್ಕಿಗೆ. ಅಲ್ಲದೆ 2022ರಲ್ಲಿ ಯಾರ ಸಪೋರ್ಟ್ ಇಲ್ಲದೆ ಯುಕ್ರೇನ್ ಒಂಟಿಯಾಗಿತ್ತು ಅಂತ ವೈಟ್ ಹೌಸ್ ಒಳಗೆ ಕೂತ್ಕೊಂಡು ಝೆಲೆನ್ಸ್ಕಿ ಅತಿ ದೊಡ್ಡ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅತ್ತ ಮನಸ್ತಾಪ ಮಾಡಿಕೊಂಡು ವೈಟ್ ಹೌಸ್ನಿಂದ ಹೊರನಡೆದ ಝೆಲೆನ್ಸ್ಕಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಮೆರಿಕ ಬೆಂಬಲ ತುಂಬಾನೇ ಮುಖ್ಯ, ಖನಿಜ ಒಪ್ಪಂದಕ್ಕೆ ಸೈನ್ ಹಾಕೋಕೆ ರೆಡಿ ಇದೀವಿ ಅಂತ ಹೇಳಿದ್ದಾರೆ. ಅಮೆರಿಕದಿಂದ ಸೆಕ್ಯೂರಿಟಿ ಗ್ಯಾರಂಟಿ ಪಡೆಯೋಕೆ ಖನಿಜ ಒಪ್ಪಂದ ಮಾಡಿಕೊಳ್ಳೋದು ನಮ್ಮ ಮೊದಲ ಹೆಜ್ಜೆಯಾಗಿದೆ. ನಮಗೆ ಇಷ್ಟು ಸಾಕಾಗಲ್ಲ, ಇದಕ್ಕೂ ಜಾಸ್ತಿ ಬೇಕು. ಸೆಕ್ಯೂರಿಟಿ ಗ್ಯಾರಂಟಿ ಇಲ್ಲದ ಕದನ ವಿರಾಮ ಯುಕ್ರೇನ್ಗೆ ಬಹಳ ಅಪಾಯಕಾರಿ. ನಾವು ನಿರಂತರ 3 ವರ್ಷಗಳಿಂದ ಫೈಟಿಂಗ್ ಮಾಡ್ತಾನೆ ಇದ್ವಿ. ಈ 3 ವರ್ಷಗಳ ಕಾಲ ಅಮೆರಿಕ ನಮ್ಮೊಂದಿಗಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಝೆಲೆನ್ಸ್ಕಿ ಅಮೆರಿಕದಿಂದ ತೆರಳಿ ಯುಕ್ರೇನ್ಗೆ ಹೋಗೋ ಬದಲು ನೇರವಾಗಿ ಲಂಡನ್ಗೆ ಹೋಗಿದ್ದಾರೆ. ಅಲ್ಲಿ ಯುರೋಪಿಯನ್ ನಾಯಕರೊಂದಿಗೆ ಶೃಂಗಸಭೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಯಾಕಂದರೆ ಯುರೋಪ್ನಿಂದ ಟ್ರಂಪ್ ಕೈ ಕೊಟ್ಟರು ಯುರೋಪಿನ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಮೆರಿಕನ್ ಮಿತ್ರರು ಅವರು ಟ್ರಂಪ್ನ ಎದುರು ಹಾಕೊಂಡು ನಾವು ಯುಕ್ರೇನ್ ಪರ ಅಂತ ಹೇಳ್ತಾ ಇದ್ದಾರೆ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್, ಫ್ರಾನ್ಸ್, ಕೇರ್ ಸ್ಟಾಮರ್, ಬ್ರಿಟನ್, ಈ ರೀತಿ ಯುರೋಪ್ನ ಎಲ್ಲ ಪ್ರಮುಖ ರಾಷ್ಟ್ರಗಳ ನಾಯಕರುಗಳು ಕೂಡ ನಾವು ಯುಕ್ರೇನ್ ಜೊತೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನಾವೀಗ ನೋಡ್ತಾ ಹೋಗೋಣ. ಚೀನಾ ದಲೈ ಲಾಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಗಡಿ ಭಾಗದಲ್ಲಿ ಭಾರತದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಪ್ಪು ಮಾಹಿತಿ ಹರಡೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ವಿಚಾರವನ್ನ ಈಗ ಫೇಸ್ಬುಕ್ನ ಮಾತೃ ಸಂಸ್ಥೆ ಮೆಟಾನೆ ಬಯಲು ಮಾಡಿದೆ. ದಲೈ ಲಾಮಾ ವಿಚಾರದಲ್ಲಿ ಹೇಗಂದ್ರೆ ಇವರು ಪಾಶ್ಚಿಮಾತ್ಯರೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಇವರಿಗೆ ಏನು ಆಸಕ್ತಿ ಇಲ್ಲ ಅಷ್ಟೊಂದು ಟಿಬೆಟ್ ವಿಚಾರದಲ್ಲಿ ಹೋರಾಟ ಮಾಡೋದು, ಆ ರೀತಿ ಎಲ್ಲ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದೆ, ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು. ಜೊತೆಗೆ ಗಡಿಯಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಭಾರತದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನ ಹತ್ತಿಕ್ಕಿ ಸೇನೆ ಹಾಕಿ ಅವ್ರನ್ನೆಲ್ಲ ಹೆದರಿಸಿ ಭಾರತ ಡ್ಯಾಮ್ ಕಟ್ತಾ ಇದೆ ಅಂತೆಲ್ಲ, ಈ ರೀತಿ ಪರಿಸರದ ಬಗ್ಗೆ ಕಾಳಜಿನೇ ವಹಿಸ್ತಾ ಇಲ್ಲ ಅಂತೆಲ್ಲ ಫೇಕ್ ನರೇಟಿವ್ ಬಿಲ್ಡ್ ಮಾಡೋಕೆ ಚೀನಾ ಪ್ರಯತ್ನ ಪಡ್ತಾ ಇದೆ ಅಂತ ಮೆಟಾ ಹೇಳಿದೆ. ಇನ್ನು ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆಯಾಗಿದೆ. ಈ ವೇಳೆ 2 ನಕ್ಸಲರನ್ನ ಭದ್ರತಾ ಪಡೆಗಳು ಹೊಡೆದುರುಳಿಸಿವೆ. ಇನ್ನು ದೇಶದಲ್ಲಿ ವಾಣಿಜ್ಯ ಬಳಕೆಯ 19 ಕೆಜಿ ಸಿಲಿಂಡರ್ ಬೆಲೆ ₹6 ಏರಿಕೆಯಾಗಿದೆ. ಈ ಮೂಲಕ ದಿಲ್ಲಿಯಲ್ಲಿ ವಾಣಿಜ್ಯ ಬಳಕೆಯ ಒಂದು ಸಿಲಿಂಡರ್ ಬೆಲೆ ₹1797ರಿಂದ ₹1803 ಆಗಿದೆ. ಬೆಂಗಳೂರಲ್ಲಿ ₹1880.50 ಆಗಿದೆ. ಈ ಹೊಸ ರೇಟ್ ಇವತ್ತಿನಿಂದಲೇ ಮಾರ್ಚ್ 1ರಿಂದಲೇ ಜಾರಿ ಬರ್ತಾ ಇದೆ. ಇನ್ನು ದಿಲ್ಲಿಯಲ್ಲಿ ಮಾಲಿನ್ಯ ಕಂಟ್ರೋಲ್ ಮಾಡೋಕೆ 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಏಪ್ರಿಲ್ 1ರಿಂದ ಇಂಧನ ತುಂಬೋಕೆ ಅನುಮತಿ ಕೊಡಲ್ಲ ಅಂತ ದಿಲ್ಲಿ ಬಿಜೆಪಿ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಗ್ಗೆ ದಿಲ್ಲಿ ಪರಿಸರ ಖಾತೆ ಸಚಿವ ಮಜಿಂದರ್ ಸಿಂಗ್ ಸಿರ್ಸಾ ಮಾಹಿತಿ ಕೊಟ್ಟಿದ್ದಾರೆ. ದಿಲ್ಲಿಯಲ್ಲಿ ವಾಯು ಮಾಲಿನ್ಯ ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಈ ನಿರ್ಧಾರ ಮಾಡಲಾಗಿದೆ ಅಂತ ಸಚಿವರು ಹೇಳಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳು ತುಂಬಾ ಜನ ಈಗ ಕಮ್ಮಿ ರೇಟಿಗೆ ವೆಹಿಕಲ್ಗಳನ್ನು ಬೇಟೆಯಾಡಕ್ಕೆ ಹೊರಡ್ತಾರೆ. ಫ್ಲೈಯಿಂಗ್ ಆಫೀಸರ್ ತನುಷ್ಕಾ ಸಿಂಗ್ ಅವರನ್ನ ಭಾರತೀಯ ವಾಯುಪಡೆ ಜಾಗ್ವಾರ್ ಸ್ಕ್ವಾಡ್ರನ್ನ ಮೊದಲ ಹಾಗೂ ಪರ್ಮನೆಂಟ್ ಪೈಲಟ್ ಆಗಿ ನಿಯೋಜನೆ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.